ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 9972262691, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಕೆನರಾ ಬ್ಯಾಂಕ್ನಿಂದ 22 ಸಂಘಗಳಿಗೆ 3 ಕೋಟಿ ರು ಸಾಲ ವಿತರಣೆ. ಸ್ವಸಹಾಯ ಸಂಘಗಳು ಆರ್ಥಿಕ ಅಭಿವೃದ್ಧಿಯ ಅಡಿಪಾಯ. ಅರುಣ್ ಕುಮಾರ್ ಮಿಶ್ರಾ. ಒಂದೇ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗಳು ಒಟ್ಟಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಸ್ವಸಹಾಯ ಸಂಘಗಳು ಸಹಕಾರಿಯಾಗಿದ್ದು, ಇವು ದೇಶದ ಆರ್ಥಿಕ ಅಭಿವೃದ್ಧಿಯ ಅಡಿಪಾಯವಾಗಿವೆ ಎಂದು ಬೆಂಗಳೂರು ವೃತ್ತ ಕಚೇರಿಯ ಕೆನರಾ ಬ್ಯಾಂಕ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಅರುಣ್ ಕುಮಾರ್ ಮಿಶ್ರಾ ಅವರು ಹೇಳಿದರು. ಅವರು ಚಿಂತಾಮಣಿ ನಗರದ BVM ಕಲ್ಯಾಣ ಮಂಟಪದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಹಮ್ಮಿಕೊಂಡಿದ್ದ 22 ಸ್ವಸಹಾಯ ಸಂಘಗಳಿಗೆ ಒಟ್ಟು 3 ಕೋಟಿ ರೂಪಾಯಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚಿಂತಾಮಣಿಯಿಂದ 6 ಸಂಘಗಳಿಗೆ 1 ಕೋಟಿ ರು, ಮುರುಗಮಲ ಶಾಖೆಯಿಂದ 3 ಸಂಘಗಳಿಗೆ 50 ಲಕ್ಷ ರು, ಕೈವಾರ ಶಾಖೆಯಿಂದ 4 ಸಂಘಗಳಿಗೆ 50 ಲಕ್ಷ ರು, ಇರಗಂಪಲ್ಲಿ ಶಾಖೆಯಿಂದ 4 ಸಂಘಗಳಿಗೆ 50 ಲಕ್ಷ ರು, ಗಂಜಗುಂಟೆ ಶಾಖೆಯಿಂದ 3 ಸಂಘಗಳಿಗೆ 30 ಲಕ್ಷ ರು ಮತ್ತು ಊಲವಾಡಿ ಶಾಖೆಯಿಂದ 2 ಸಂಘಗಳಿಗೆ 20 ಲಕ್ಷ ರು ನೀಡಿರುವುದಾಗಿ ಹೇಳಿದರು. ಇನ್ನು ಕೋಲಾರ ವಿಭಾಗೀಯ ವ್ಯವಸ್ಥಾಪಕ ಶ್ರೀಧರ್ ಗಣೇಶ್ ಮಾತನಾಡಿ, 10 ರಿಂದ 20 ಸದಸ್ಯರನ್ನು ಹೊಂದುವ ಸ್ವಸಹಾಯ ಸಂಘಗಳು ಕೇವಲ ಸಾಲ ನೀಡುವ ವ್ಯವಸ್ಥೆ ಅಲ್ಲ, ಇವು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸಬಲೀಕರಣದ ಸಾಧನೆಗಳಾಗಿವೆ. ಸಂಘಗಳಲ್ಲಿ ನಿಯಮಿತ ಸಭೆ, ನಿಯಮಿತ ಉಳಿತಾಯ, ಆಂತರಿಕ ಸಾಲ ಹಾಗೂ ಸಕಾಲಿಕ ಮರುಪಾವತಿಯನ್ನು ಶಿಸ್ತಿನಿಂದ ಪಾಲಿಸಬೇಕು. ಇದು ಬಡತನದ ನಿರ್ಮೂಲನೆ ಹಾಗೂ ಕೌಶಲ್ಯಾಭಿವೃದ್ಧಿಗೆ ಪ್ರಮುಖ ವೇದಿಕೆಯಾಗಿದೆ ಎಂದರು. ಜಿಲ್ಲೆಯಲ್ಲಿ 250 ಕೋಟಿ ರು ಸಾಲದ ಗುರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಮಾರ್ ಮಾತನಾಡಿ, ಮಹಿಳೆಯರ ಸಣ್ಣ ಉಳಿತಾಯವು ಮುಂದೆ ದೊಡ್ಡ ಮೊತ್ತವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಕಳೆದ ವರ್ಷ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳಿಗೆ 200 ಕೋಟಿ ರು ಸಾಲ ನೀಡಲಾಗಿದ್ದು, ಈ ವರ್ಷ 250 ಕೋಟಿ ರು ಸಾಲ ನೀಡುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಅವರು ಸರ್ಕಾರದ ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಗಳ ಪ್ರಯೋಜನಗಳನ್ನು ವಿವರಿಸಿ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರಭಂಜನ್ ಕುಮಾರ್, ಚಿಂತಾಮಣಿ ಮುಖ್ಯ ವ್ಯವಸ್ಥಾಪಕ ಪುಷ್ಪೇಂದರ್, ಬ್ಯಾಂಕ್ ಮ್ಯಾನೇಜರ್ ಜಿತೇಂದ್ರ, ಗೋವಿಂದರಾಜ್, ಭಾಗ್ಯ ಹಾಗೂ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಾಮಾಜಿಕ ಸ್ವಸಹಾಯ ಸಂಘ, ಆದರ್ಶ ಸ್ತ್ರೀಶಕ್ತಿ ಸಂಘ, ಕಾರ್ಯಕ್ರಮವನ್ನು ಚಾಲನೆ ಮಾಡಿಕೊಟ್ಟ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಬಂದಿರುವ ಎಲ್ಲ ಅತಿಥಿಗಳನ್ನು ಸಂಘದ ಸದಸ್ಯರು ಮತ್ತು ಇದರಲ್ಲಿ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಎಲ್ಲಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಸಂಘ ಮತ್ತು ಸಂಘ ಯಾವ ರೀತಿ ನಡೆಸಬೇಕು, ಸಂಘದ ಇಂಪಾರ್ಟೆನ್ಸ್ ಏನು ಮತ್ತು ಅದರಿಂದ ಪೂರ್ವ ಪ್ರೇಕ್ಷಿತವಾಗಿರುತ್ತದೆ.
ಸ್ವಸಹಾಯ ಗುಂಪುಗಳು ಪದೇ ಪದೇ ಬ್ಯಾಂಕ್ ಸಾಲವನ್ನು ಪಡೆಯದೇ ಹೊರತು ಸದಸ್ಯರು ಕೈಗೆಟುಕುವ ಬಡ್ಡಿ ದರಗಳಲ್ಲಿ ತಮ್ಮ ಬಳಕೆ ಮತ್ತು ಉತ್ಪಾದನಾ ಸಾಲದ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಸಾಲಕ್ಕೆ ಪ್ರವೇಶವನ್ನು ಒದಗಿಸುವುದರ ಜೊತೆಗೆ ಬ್ಯಾಂಕ್ ಸಂಪರ್ಕವು ಸ್ವಸಹಾಯ ಸಂಘಗಳು ಮಿಷನ್ನ ಹಣ ರವಾನೆ ಮಾಡಿ ಬಡ್ಡಿ ಸಬ್ವೆನ್ಷನ್ ಮತ್ತು ವಿಮಾ ಸೇವೆಗಳಂಥ ಇತರ ಸೇವೆಗಳನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಬ್ಯಾಂಕ್ ಸಂಪರ್ಕವು ಸದಸ್ಯರ ಆರ್ಥಿಕ ಸಾಕ್ಷರತೆಯನ್ನು ಉತ್ತೇಜಿಸಿದಂತೆ ಮತ್ತು ನಿಧಿಯ ವಿವೇಚನಾಯುಕ್ತ ಬಳಕೆಗೆ ಕೊಡುಗೆ ನೀಡುತ್ತದೆ. ಸ್ವಸಹಾಯ ಗುಂಪು ಬ್ಯಾಂಕ್ ಸಂಪರ್ಕವನ್ನು ಉತ್ತೇಜಿಸುವ 2 ಪ್ರಮುಖ ಹಂತಗಳು: ಸ್ವಸಹಾಯ ಸಂಘಗಳು ಉಳಿತಾಯ ಬ್ಯಾಂಕ್ ಖಾತೆ ತೆರೆಯುವುದು ಮತ್ತು ಸ್ವಸಹಾಯ ಸಂಘ ಸಾಲ ಸಂಪರ್ಕ ಸಮಾಗಮಗೊಳಿಸುವುದು. ಈಗಾಗಲೇ ನೀವು ನಡೆಸ್ಕೊಳ್ತಾ ಇರಬೇಕಾದ್ರೆ ಎಲ್ಲರೂ ಬುಕ್ಸ್ ಮೇಂಟೈನ್ ಮಾಡ್ತಾಯಿದ್ದೀರಾ, ಮೀಟಿಂಗ್ಸ್ ಮಾಡ್ತಾಯಿದ್ದೀರಾ, ಬುಕ್ಸ್ ಮೇಂಟೈನ್ ಮಾಡ್ತಾಯಿದ್ದೀರಾ, ರೆಕಾರ್ಡ್ ಕೀಪಿಂಗ್ ಮಾಡ್ತಾ ಇದ್ದೀರಲ್ವ, ಮಿನಿಟ್ಸ್ ಮಾಡಿದಾಗಲ್ಲ ಮತ್ತು ಆಂತರಿಕ ಸಾಲ ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ಬರೆಸ್ತಾ ಇರ್ತೀರ. ಇವಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಅಸ್ತಿತ್ವದಲ್ಲಿರುವಂಥ ಒಟ್ಟು ನೀವು ಸೇರಿಸ್ಕೊಂಡು ಬರ್ತಾ ಇರ್ತಾರಲ್ಲ ಸೇವಿಂಗ್ಸು, ಅದು ಮೊದಲನೇ ಲಿಂಕೇಜ್, ಮೊದಲನೇ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಸ್ತಿತ್ವದಲ್ಲಿರುವ ನಿಧಿಯ 6 ಪಟ್ಟು ಅಥವಾ 1,50,000 ಇವುಗಳಿಗೆ ಯಾವುದು ಹೆಚ್ಚಿದೆಯೋ ಅಷ್ಟು ಸಾಲವನ್ನು ಅರ್ಹತೆ ಇರುತ್ತೆ. ಎರಡನೇ ಲಿಂಕೇಜ್ ಆಗಬೇಕಂತ ಹೇಳಿದ್ರೆ ವರ್ಧನೆಯಲ್ಲಿ ಸಮಯದಲ್ಲಿ ನಿಮ್ಮ ಕಾರ್ಪಸ್ 8 ಪಟ್ಟು ಅಥವಾ 3 ಲಕ್ಷ ಯಾವುದು ಹೆಚ್ಚಿರುತ್ತೋ ಅಷ್ಟು ಸಾಲವನ್ನು ಪಡೆಯಲು ಅರ್ಹತೆ ಇರುತ್ತೆ ಅಂತ. ಇದು ಹೇಗಾಗುತ್ತೆ ಅಂದರೆ ನೀವು ಯಾವಾಗಲೂ ಮೀಟಿಂಗ್ಸ್ ನಡೆದು ನಿಮ್ಮ ಹಣವನ್ನು ಸೇಕರಿಸಿ ಆಂತರಿಕ ಸಾಲವನ್ನು ಬೆಳವಣಿಗೆ ಮಾಡಿದಾಗ ಮಾತ್ರ ಇದು ನಡೀತಾ ಇರುತ್ತೆ. ಕನಿಷ್ಠ ಒಂದು 6 ತಿಂಗಳು ನೀವು ಸಂಘವನ್ನು ನಡೆಸಿ ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಬ್ಯಾಂಕಿಗೆ ತೋರಿಸಿದಾಗ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನು ಏರ್ಪಡಿಸೋದು ನಿಮ್ಮ ಕರ್ತವ್ಯ. ಅದು ನೀವು ನಿಷ್ಠೆಯಿಂದ ಮಾಡ್ತಾ ಇರಬೇಕಾದ್ರೆ ಆ ನಂಬಿಕೆ ತಾನಾಗೇ ಬರುತ್ತೆ. ಸೊ ಅಂಥ ಇದರಲ್ಲಿ ನೀವು ಮೊದಲನೇ ಸತಿ ಕಡಿಮೆ ದರದಲ್ಲಿ ಸಾಲವನ್ನು ತಗೊಂಡು ಅದನ್ನು ಮರುಪಾವತಿ ಮಾಡಿ ನಿಷ್ಠೆಯಿಂದ ರೀಪೇಮೆಂಟ್ ಮಾಡಿದಾಗ ಮತ್ತೆ 2ನೇ ಲಿಂಕೇಜ್ 3ನೇ ಲಿಂಕೇಜ್ ಅಂತ ಬರುತ್ತೆ. ಇನ್ನೂ ಅಧಿಕ ಸಾಲವನ್ನು ಪಡೆಯಬಹುದು. ಮತ್ತು ನೀವು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ವಾಡಿಕೆಯನ್ನು ಮಾಡಿಕೊಂಡು ಅದರಿಂದ ಆದಾಯವನ್ನು ಪಡೆದು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಫೀಸು ಅಥವಾ ಯಾವುದೇ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ತೀರಿಸ್ಬೋದು. ಸೊ ಆರ್ಥಿಕವಾಗಿ ನಿಮ್ಮ ಬೆಳವಣಿಗೆ ಆಗುತ್ತೆ. ಅದರ ಉದ್ದೇಶದಿಂದಲೇ ಈ ಒಂದು ಸ್ವಸಹಾಯ ಸಂಘವನ್ನು ಮಾಡಿರ್ತಕ್ಕಂಥದ್ದು. ಸೊ ನೀವು ಇದರ ಅಡ್ವಾಂಟೇಜ್ ತೊಗೊಳ್ಬೇಕು. ನಿಮ್ಮ ಸಂಘಗಳನ್ನು ಕನಿಷ್ಠ ಪಕ್ಷ ನೀವು 1 ವರ್ಷ 6 ತಿಂಗಳಿಂದ 1 ವರ್ಷ ನಿಷ್ಠೆಯಿಂದ ಮಾಡಿ ಮತ್ತು ಅದರಿಂದ ಬರ್ತಕ್ಕಂಥ ಫಲಗಳನ್ನು ನೀವು ಅನುಭವಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದಕ್ಕೆ ನಮ್ಮ ಬ್ಯಾಂಕ್ ಕಡೆಯಿಂದ ಎಲ್ಲ ಥರದ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ಈಗಾಗಲೇ ನಾವು ಸುಮಾರು ಗ್ರೂಪ್ಸ್ಗೆ ಈ ಥರ ಸಾಲಗಳನ್ನು ಮಾಡ್ತಾಯಿದ್ದೀವಿ. ಈ ಪ್ರೋಗ್ರಾಮ್ ಮೂಲಕ ಈ ವಾರದಲ್ಲಿ ಒಂದು ನಿಯರ್ಲಿ 10 ಕೋಟಿಯಷ್ಟು ಡಿಸ್ಬರ್ಸ್ಮೆಂಟ್ ಮಾಡಲಾಗ್ತಾ ಇದೆ. ಎಲ್ಲ ಕಡೆಯಿಂದ ಎಲ್ಲ ಬ್ರಾಂಚಿಂದ ಸೇರಿ ಅಲ್ಲಿ ಇಷ್ಟು ಸಾಲವನ್ನು ಕೊಡ್ತಾ ಇದ್ದೀವಿ. ಸೊ ನೀವುಗಳು ಅದನ್ನು ಪಡೆದು ಅದರ ಫಲವನ್ನು ಅನುಭವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೆಲವು ಮಾಹಿತಿ ಕೊಡ್ತೀನಿ. PM ವಿಶ್ವಕರ್ಮ ಇದು ಈ ಹೊಸದಾಗಿ ನಡೀತಾ ಇರೋವಂಥ ಸ್ಕೀಮು 2023ರಲ್ಲಿ ಲಾಂಚ್ ಆಯ್ತು. ಇದು PM ವಿಶ್ವಕರ್ಮ ಸ್ಕೀಮು. ಇದರಲ್ಲಿ ನೀವು ಮನೆಯಲ್ಲಿ ಏನು ಮಾಡ್ತೀರಿ, ನೀವು ಕರಕುಶಲ ಕರ್ಮಿಗಳು, ನೀವು ಹೂವು ಕಟ್ಟೋದಿರ್ಬೋದು, ಬಟ್ಟೆ ಹೊಡೆಯೋದಿರ್ಬೋದು, ಬ್ಯಾಸ್ಕೆಟ್ ಮಾಡೋದಿರ್ಬೋದು, ಈ ಥರ 18 ಟ್ರೇಡರ್ಸ್ಗೆ ನಾವು ಈ ಸ್ಕೀಮಲ್ಲಿ ಲೋನ್ ಕೊಡ್ತೀವಿ. ಮೊದಲನೇ ಕಂತಾಗಿ ನಾವು 1 ಲಕ್ಷ ರೂಪಾಯಿ ಲೀಸ್ ಮಾಡ್ತೀವಿ. ಇದನ್ನು ನೀವು 18 ತಿಂಗಳಲ್ಲಿ ಕಟ್ಕೊಳ್ಬೇಕು. ಕರೆಕ್ಟಾಗಿ ನೀವು ಪ್ರಾಂಪ್ಟಾಗಿ ಇದು ಕಟ್ಟಿದ್ರೆ 2ನೇ ಕಂತಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ. ಇದು ನೀವು 36 ತಿಂಗಳಲ್ಲಿ ಕಟ್ಕೊಳ್ಬೇಕು. ಇದು ನೀವು ಪ್ರಾಂಪ್ಟಾಗಿ ಕಟ್ಟಿದ್ಮೇಲೆ ನಿಮಗೆ 3ನೇ ಕಂತಲ್ಲಿ 3 ಲಕ್ಷ ರೂಪಾಯಿ ಲೋನ್ ಸಿಗ್ತದೆ. ಇದಕ್ಕೆ ಮೊದಲು ನೀವು PM ವಿಶ್ವಕರ್ಮ ಪೋರ್ಟಲ್ನಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. 7ರಿಂದ 15 ದಿನದವರೆಗೂ ಟ್ರೈನಿಂಗ್ ಸಿಗುತ್ತೆ ನಿಮಗೆ ಗೌರ್ಮೆಂಟಿಂದ. ಮತ್ತು 15,000 ರೂಪಾಯಿವರೆಗೂ ಒಂದು ಟೂಲ್ ಕಿಟ್ ಕೊಡ್ತಾರೆ. ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೊಂದು ಟೂಲ್ ಕಿಟ್ ಸಿಗುತ್ತೆ. ಆನಂತರ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತಗೊಂಡು ನೀವು ನಿಮ್ಮ ಅಕೌಂಟ್ ಇರೋ ಬ್ರಾಂಚ್ಗೆ ಹೋಗಿ ನೀವು ಸಾಲ ಕೇಳಿದ್ರೆ ಬ್ಯಾಂಕಿನ ಖಂಡಿತ ನಿಮಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ. ಈ ಸ್ಕೀಮ್ಗಳನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದ. ಪೂರ್ವ ಪ್ರೇಕ್ಷಿತವಾಗಿರುತ್ತದೆ. ಸ್ವಸಹಾಯ ಗುಂಪುಗಳು ಪದೇ ಪದೇ ಬ್ಯಾಂಕ್ ಸಾಲವನ್ನು ಪಡೆಯದೇ ಹೊರತು ಸದಸ್ಯರು ಕೈಗೆಟುಕುವ ಬಡ್ಡಿ ದರಗಳಲ್ಲಿ ತಮ್ಮ ಬಳಕೆ ಮತ್ತು ಉತ್ಪಾದನಾ ಸಾಲದ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಸಾಲಕ್ಕೆ ಪ್ರವೇಶವನ್ನು ಒದಗಿಸುವುದರ ಜೊತೆಗೆ ಬ್ಯಾಂಕ್ ಸಂಪರ್ಕವು ಸ್ವಸಹಾಯ ಸಂಘಗಳು ಮಿಷನ್ನ ಹಣ ರವಾನೆ ಮಾಡಿ ಬಡ್ಡಿ ಸಬ್ವೆನ್ಷನ್ ಮತ್ತು ವಿಮಾ ಸೇವೆಗಳಂಥ ಇತರ ಸೇವೆಗಳನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಬ್ಯಾಂಕ್ ಸಂಪರ್ಕವು ಸದಸ್ಯರ ಆರ್ಥಿಕ ಸಾಕ್ಷರತೆಯನ್ನು ಉತ್ತೇಜಿಸಿದಂತೆ ಮತ್ತು ನಿಧಿಯ ವಿವೇಚನಾಯುಕ್ತ ಬಳಕೆಗೆ
ಕೊಡುಗೆ ನೀಡುತ್ತದೆ. ಸ್ವಸಹಾಯ ಗುಂಪು ಬ್ಯಾಂಕ್ ಸಂಪರ್ಕವನ್ನು ಉತ್ತೇಜಿಸುವ 2 ಪ್ರಮುಖ ಹಂತಗಳು: ಸ್ವಸಹಾಯ ಸಂಘಗಳು ಉಳಿತಾಯ ಬ್ಯಾಂಕ್ ಖಾತೆ ತೆರೆಯುವುದು ಮತ್ತು ಸ್ವಸಹಾಯ ಸಂಘ ಸಾಲ ಸಂಪರ್ಕ ಸಮಾಗಮಗೊಳಿಸುವುದು. ಈಗಾಗಲೇ ನೀವು ನಡೆಸ್ಕೊಳ್ತಾ ಇರಬೇಕಾದ್ರೆ ಎಲ್ಲರೂ ಬುಕ್ಸ್ ಮೇಂಟೈನ್ ಮಾಡ್ತಾಯಿದ್ದೀರಾ, ಮೀಟಿಂಗ್ಸ್ ಮಾಡ್ತಾಯಿದ್ದೀರಾ, ಬುಕ್ಸ್ ಮೇಂಟೈನ್ ಮಾಡ್ತಾಯಿದ್ದೀರಾ, ರೆಕಾರ್ಡ್ ಕೀಪಿಂಗ್ ಮಾಡ್ತಾ ಇದ್ದೀರಲ್ವಾ, ಮಿನಿಟ್ಸ್ ಮಾಡಿದಾಗಲ್ಲ, ಮತ್ತು ಆಂತರಿಕ ಸಾಲ ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ಬರೆಸ್ತಾ ಇರ್ತೀರ. ಇವಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಅಸ್ತಿತ್ವದಲ್ಲಿರುವುದಂಥ ಒಟ್ಟು ನೀವು ಸೇರಿಸ್ಕೊಂಡು ಬರ್ತಾ ಇರ್ತಾರಲ್ಲ ಸೇವಿಂಗ್ಸು, ಅದು ಮೊದಲನೇ ಲಿಂಕೇಜ್, ಮೊದಲನೇ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಸ್ತಿತ್ವದಲ್ಲಿರುವ ನಿಧಿಯ 6 ಪಟ್ಟು ಅಥವಾ 1,50,000 ಇವುಗಳಿಗೆ ಯಾವುದು ಹೆಚ್ಚಿದೆಯೋ ಅಷ್ಟು ಸಾಲವನ್ನು ಅರ್ಹತೆ ಇರುತ್ತೆ. ಎರಡನೇ ಲಿಂಕೇಜ್ ಆಗಬೇಕಂತ ಹೇಳಿದ್ರೆ ಪರಿವರ್ತನೆಯಲ್ಲಿ ಸಮಯದಲ್ಲಿ ಕಾರ್ಪಸ್, ನಿಮ್ಮ ಕಾರ್ಪಸ್ 8 ಪಟ್ಟು ಅಥವಾ 3 ಲಕ್ಷ ಯಾವುದು ಹೆಚ್ಚಿರುತ್ತೋ ಅಷ್ಟು ಸಾಲವನ್ನು ಪಡೆಯಲು ಅರ್ಹತೆ ಇರುತ್ತೆ. ಇದು ಹೇಗಾಗುತ್ತೆ ಅಂದರೆ ನೀವು ಯಾವಾಗಲೂ ಮೀಟಿಂಗ್ಸ್ ನಡೆದು ನಿಮ್ಮ ಹಣವನ್ನು ಸೇಕರಿಸಿ ಆಂತರಿಕ ಸಾಲವನ್ನು ಬೆಳವಣಿಗೆ ಮಾಡಿದಾಗ ಮಾತ್ರ ಇದು ನಡೀತಾ ಇರುತ್ತೆ. ಕನಿಷ್ಠ ಒಂದು 6 ತಿಂಗಳು ನೀವು ಸಂಘವನ್ನು ನಡೆಸಿ ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಬ್ಯಾಂಕಿಗೆ ತೋರಿಸಿದಾಗ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನು ಏರ್ಪಡಿಸೋದು ನಿಮ್ಮ ಕರ್ತವ್ಯ. ಅದು ನೀವು ನಿಷ್ಠೆಯಿಂದ ಮಾಡ್ತಾ ಇರಬೇಕಾದ್ರೆ ಆ ನಂಬಿಕೆ ತಾನಾಗೇ ಬರುತ್ತೆ. ಸೊ ಅಂಥ ಇದರಲ್ಲಿ ನೀವು ಮೊದಲನೇ ಸತಿ ಕಡಿಮೆ ದರದಲ್ಲಿ ಸಾಲವನ್ನು ತಗೊಂಡು ಅದನ್ನು ಮರುಪಾವತಿ ಮಾಡಿ ನಿಷ್ಠೆಯಿಂದ ರೀಪೇಮೆಂಟ್ ಮಾಡಿದಾಗ ಮತ್ತೆ 2ನೇ ಲಿಂಕೇಜ್ 3ನೇ ಲಿಂಕೇಜಲ್ಲಿ ಬರುತ್ತೆ. ಇನ್ನೂ ಅಧಿಕ ಸಾಲವನ್ನು ಪಡೆಯಬಹುದು. ಮತ್ತು ನೀವು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ವಾಡಿಕೆಯನ್ನು ಮಾಡಿಕೊಂಡು ಅದರಿಂದ ಆದಾಯವನ್ನು ಪಡೆದು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಫೀಸು ಅಥವಾ ಯಾವುದೇ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ತೀರಿಸ್ಬೋದು. ಸೊ ಆರ್ಥಿಕವಾಗಿ ನಿಮ್ಮ ಬೆಳವಣಿಗೆ ಆಗುತ್ತೆ. ಅದರ ಉದ್ದೇಶದಿಂದಲೇ ಈ ಒಂದು ಸ್ವಸಹಾಯ ಸಂಘವನ್ನು ಮಾಡಿರ್ತಕ್ಕಂಥದ್ದು. ಸೊ ನೀವು ಇದರ ಅಡ್ವಾಂಟೇಜ್ ತೊಗೊಳ್ಬೇಕು. ನಿಮ್ಮ ಸಂಘಗಳನ್ನು ಕನಿಷ್ಠ ಪಕ್ಷ ನೀವು 1 ವರ್ಷ 6 ತಿಂಗಳಿಂದ 1 ವರ್ಷ ನಿಷ್ಠೆಯಿಂದ ಮಾಡಿ ಮತ್ತು ಅದರಿಂದ ಬರ್ತಕ್ಕಂಥ ಫಲಗಳನ್ನು ನೀವು ಅನುಭವಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದಕ್ಕೆ ನಮ್ಮ ಬ್ಯಾಂಕ್ ಕಡೆಯಿಂದ ಎಲ್ಲ ಥರದ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ಈಗಾಗಲೇ ನಾವು ಸುಮಾರು ಗ್ರೂಪ್ಸ್ಗೆ ಈ ಥರ ಸಾಲಗಳನ್ನು ಮಾಡ್ತಾಯಿದ್ದೀವಿ. ಈ ಪ್ರೋಗ್ರಾಮಿನ ಮೂಲಕ ಈ ವಾರದಲ್ಲಿ ಒಂದು ನಿಯರ್ಲಿ 10 ಕೋಟಿಯಷ್ಟು ಡಿಸ್ಬರ್ಸ್ಮೆಂಟ್ ಮಾಡಲಾಗ್ತಾ ಇದೆ. ಎಲ್ಲ ಕಡೆಯಿಂದ ಎಲ್ಲ ಬ್ರಾಂಚಿಂದ ಸೇರಿ ಅಲ್ಲಿ ಇಷ್ಟು ಸಾಲವನ್ನು ಕೊಡ್ತಾ ಇದ್ದೀವಿ. ಸೊ ನೀವುಗಳು ಅದನ್ನು ಪಡೆದು ಅದರ ಫಲವನ್ನು ಅನುಭವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದೇ ರೀತಿಯ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗಳು ಒಂದು ಸಣ್ಣ ಅನೌಪಚಾರಿಕ ಗುಂಪಾಗಿದ್ದು ಅವರು ಹಂಚಿಕೆಯ ಗುರಿಗಳನ್ನು ಸಾಧಿಸಲು ಸ್ವಯಂ ಪ್ರೇರಣೆಯಿಂದ ಒಂದಾಗಿರುತ್ತಾರೆ. ಇವರದೇ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲ ಒಂದೇ ರೀತಿಯಾದ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವರು ಒಂದುಗೂಡಿ ತಮ್ಮ ಒಂದು ನೆರೆಹೊರೆಗಳನ್ನು ಈಡೇರಿಸಲು ಅವರ ಆಂತರಿಕ ಸಾಲಗಳನ್ನು ಮಾಡಿಕೊಂಡು ಸೇವಿಂಗ್ಸನ್ನು ಮಾಡಿಕೊಂಡು ಅದರಿಂದ ಫಲ ಪಡೆಯೋದೇ ಇದರ ಮುಖ್ಯ ಮೂಲಕ ಮಂತ್ರ. ಸೊ ಈ ರೀತಿ ಬೆಳೆದಾಗ ಏನಾಗುತ್ತೆ ಅಂದರೆ ಎಲ್ಲ ರೀತಿಯಾದ ಬೆಳವಣಿಗೆಗೆ ಇದು ನಾಂದಿಯಾಗಿರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸ್ವಸಹಾಯ ಗುಂಪುಗಳು ಸಾಮಾನ್ಯವಾಗಿ 10 ರಿಂದ 20 ಸದಸ್ಯರು ಒಳಗೊಂಡಿರ್ತಾರೆ. ಇದು ನಿರ್ವಹಿಸಬಹುದಾದ ಸಂಖ್ಯೆಯಾಗಿದ್ದು ಇದು ಪರಿಣಾಮಕಾರಿ ಸಂವಹನೆ, ಸಮನ್ವಯ ಮತ್ತು ಸದಸ್ಯರಲ್ಲಿ ಬಲವಾದ ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಂಬಲಿಸುತ್ತದೆ. ಸ್ವಸಹಾಯ ಗುಂಪುಗಳು ಅದರ ಪಂಚಸೂತ್ರಗಳು ಇವು: ನಿಯಮಿತ ಸಭೆಗಳು, ನಿಯಮಿತ ಉಳಿತಾಯ, ನಿಯಮಿತ ಅಂತರ ಸಾಲ ಮತ್ತು ಸಕಾಲಿಕ ಮರುಪಾವತಿ ಮತ್ತು ನವೀಕೃತ ಖಾತೆಗಳ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು. ನಿಮಗೆ ಈಗಾಗಲೇ ಅರ್ಥ ಆಗಬೇಕು. ನೀವೆಲ್ಲ ಸಂಘಗಳು ಸಭೆ ನಡೆಸ್ತೀರಾ, ಹಲವಾರು ಪ್ರಶ್ನೆಗಳು ಬರುತ್ತೆ. ನೀವೆಲ್ಲ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಮುಂದೆ ಇಡ್ತೀರಾ. ಆವಾಗ ನಿಮ್ಮಲ್ಲಿ ಒಂದು ಸೇವಿಂಗ್ಸನ್ನು ಮಾಡ್ತೀರಾ. ಆಂತರಿಕ ಸಾಲ ನಿಮ್ಮಲ್ಲೇ ನೀವು ಸಾಲ ಮಾಡಿಕೊಂಡು ಅದನ್ನು ಮತ್ತೆ ಮರುಪಾವತಿ ಮಾಡುವಂಥದ್ದು. ಮತ್ತು ಕಡೆಗೆ ಒಂದು ಒಬ್ಬೊಬ್ಬರಿಗೂ ಒಂದು KYC ನಿರ್ಮಿತ ಒಂದು ಖಾತೆಯನ್ನು ಓಪನ್ ಮಾಡ್ತೀರಾ ಬ್ಯಾಂಕಲ್ಲಿ. ಇದೆಲ್ಲ ಮಾಡಿದಾಗ ನಿಮ್ಮ ಗುಂಪನ್ನು ರೆಕಗ್ನೈಸ್ ಮಾಡ್ತಾರೆ. ಅದಕ್ಕೆ ಸಾಲದ ಬೆಂಬಲವನ್ನು ಬ್ಯಾಂಕಿನ ಕಡೆಯಿಂದ ಕೊಡೋದಕ್ಕೆ ಯಾವಾಗಲೂ ಇನ್ನೂ ಸುಲಭ ಆಗುತ್ತೆ. ಅದಕ್ಕೆ ಇದನ್ನು ಮಾಡಿರೋದು. ಆರ್ಥಿಕ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ. ಈ ಸ್ವಸಹಾಯ ಸಂಘ ಯಾಕೆ ಬಂತು, ಇದರ ಪಾತ್ರ ಏನಿದೆ ಅನ್ನೋದನ್ನು ನೋಡೋದಾದರೆ ಮಹಿಳಾ ಸಬಲೀಕರಣ. ಇಲ್ಲಿ ಸ್ವಸಹಾಯ ಸಂಘಗಳ ಆರ್ಥಿಕ ಸ್ವತಂತ್ರವನ್ನು ಉತ್ತೇಜಿಸುವ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಅವರನ್ನು ತೊಡಗಿಸಿಕೊಳ್ಳುವ ಮೂಲಕ ಮಹಿಳೆಯರನ್ನು ಸಬಲೀಕರಣಿಸುತ್ತಿರುತ್ತವೆ. ಇದು ನಾಯಕತ್ವ, ಕೌಶಲ್ಯ ಮತ್ತು ಹಕ್ಕುಗಳ ಅರಿವನ್ನು ಹೆಚ್ಚಿಸುತ್ತದೆ.
ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಬಡತನ ನಿರ್ಮೂಲನೆ. ಆದಾಯ ಉತ್ಪಾದಿಸುವ ಚಟುವಟಿಕೆಗಳಿಗೆ ಕಿರು ಸಾಲದ ಪ್ರವೇಶವನ್ನು ಒದಗಿಸಿ ಮೂಲಕ ಸ್ವಸಹಾಯ ಸಂಘಗಳು ಕುಟುಂಬಗಳನ್ನು ಬಡತನದಿಂದ ಮೇಲೆತ್ತುವ ಸಹಾಯ ಮಾಡುತ್ತೀವಿ. ಆರ್ಥಿಕ ಸೇರ್ಪಡೆ, ಇದನ್ನು ಆಂಗ್ಲ ಭಾಷೆಯಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಅದಕ್ಕೆ ಸ್ವಸಹಾಯ ಸಂಘಗಳು ಉಳಿತಾಯ ಮತ್ತು ಸಾಲ ಪ್ರವೇಶವನ್ನು ಸುಮಧುರಗೊಳಿಸಲು ಮೂಲಕ ಅಂಚಿನಲ್ಲಿರುವ ಜನಸಂಖ್ಯೆಯನ್ನು ಔಪಚಾರಿಕ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬರುತ್ತದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ, ಸದಸ್ಯರು ಟೈಲರಿಂಗ್, ಕರಕುಶಲ ವಸ್ತುಗಳು ಮತ್ತು ಕೃಷಿಯಂಥ ವ್ಯಾಪಾರಗಳಲ್ಲಿ ತರಬೇತಿ ಪಡೆಯುತ್ತಾರೆ. ಇದು ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿಗೆ ಅನುವು ಮಾಡಿಕೊಡುತ್ತದೆ. ಇನ್ನೊಂದು ಸಾರ್ವಜನಿಕ ಒಗ್ಗಟ್ಟು, ಸ್ವಸಹಾಯ ಸಂಘಗಳು ಸಮುದಾಯ ಬಾಂಧವ್ಯವನ್ನು ಬಲಪಡಿಸುತ್ತವೆ ಮತ್ತು ಕೌಟುಂಬಿಕ ಹಿಂಸೆ, ಬಾಲ್ಯ ವಿವಾಹ ಮತ್ತು ಅನರಕ್ಷಿತಂತಹ ಸಾಮಾಜಿಕ ಸಮಸ್ಯೆಗಳನ್ನು ಸಾಮೂಹಿಕವಾಗಿ ನಿಭಾಯಿಸುತ್ತವೆ. ವಿಪತ್ತು ನಿರ್ವಹಣೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ನೈಸರ್ಗಿಕ ವಿಕೋಪಗಳು ಅಥವಾ ಸಾಂಕ್ರಾಮಿಕ ರೋಗಗಳಂತಹ ತುರ್ತು ಸಂದರ್ಭಗಳಲ್ಲಿ ಸಂಪನ್ಮೂಲಗಳು ಮತ್ತು ಬೆಂಬಲವನ್ನು ಸಜ್ಜುಗೊಳಿಸುವ ಮೂಲಕ ಸ್ವಸಹಾಯ ಸಂಘಗಳು ಸಮುದಾಯ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತವೆ.